ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ನೆನ್ನೆ ದಿನ ಮಹಿಳೆಯ ಸಾವಿಗೆ ಕಾರಣವಾದಂಥ ಪುಂಡಾನೆ ಸೆರೆ ಹಿಡಿಯೋದಕ್ಕೆ ಅಭಿಮನ್ಯು ನೇತೃತ್ವದ ತಂಡ ಕಾರ್ಯಾಚರಣೆಗೆ ಬಂದಿದೆ. ಅಭಿಮನ್ಯು ಎಷ್ಟೋ ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅಭಿಮನ್ಯು ಕ್ಯಾಪ್ಟನ್ಶಿಪ್ ಅಲ್ಲಿ ಈಗ ಕಾರ್ಯಾಚರಣೆಗೆ ಬಂದಿದ್ದಾರೆ. ಆನೆ ಟ್ರ್ಯಾಕ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಾಚರಣೆ ಶುರುವಾಗ್ತದೆ. ಹಾಗೆ ಮತ್ತಿಗೂಡಿನಿಂದ ಶ್ರೀಕಂಠ, ಭೀಮನ ಕಟ್ಟೆಯಿಂದ ನಮ್ಮ ಗಣೇಶ, ಏಕಲವ್ಯ, ಹಾಗೆ ನಮ್ಮ ಬಳ್ಳೆಯಿಂದ ಮಹೇಂದ್ರ, ಈ 6 ಆನೆಗಳು ಬಂದಿದ್ದಾವೆ. ಕ್ಯಾಪ್ಟನ್ಶಿಪ್ ಅಭಿಮನ್ಯುದು. ಎಷ್ಟೋ ದಿನಗಳಾದ ಮೇಲೆ ಅಭಿಮನ್ಯು ಕ್ಯಾಪ್ಟನ್ಸಿಯಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆ ಮಾಡೋದಕ್ಕೂ ಸ್ವಲ್ಪ ತೊಡಕುಗಳಾಗ್ತವೆ. ಕಾಫಿ ತೋಟದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಆನೆ ಇದೆ. ತುಂಬ ಹುಷಾರಾಗಿ ಅವು ಕಾರ್ಯಾಚರಣೆ ಮಾಡಬೇಕಾಯ್ತದೆ. ಎಲ್ಲ ಸಾರ್ವಜನಿಕರು ಸಹ ಅಷ್ಟೇ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಕೊಂಡು ಇದೇ ರೀತಿ ಎಲ್ಲ ಅಧಿಕಾರಿಗಳು ಸಹ ಬಂದಿದ್ದಾರೆ. CCF ಆಗಲಿ, DCF ಆಗಲಿ, RFOಗಳಾಗಲಿ, ಬೇರೆ ಬೇರೆ ಭಾಗದ RFOಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಬೇಕಂತ ನಾವೆಲ್ಲರೂ ಪಣ ತೊಟ್ಟಿದ್ದೇವೆ. ಯಾವುದೇ ಥರದಲ್ಲಿ ಸ್ಥಳೀಯರಿಂದ ಬೇಕಾದಂಥ ಸಹಕಾರವನ್ನು ನೀಡಿ ಈ ಪುಂಡಾನೆಯನ್ನು ಸೆರೆ ಹಿಡಿದು ಒಂದು ರೀಲೊಕೇಟ್ ಮಾಡೋದು, ಇಲ್ಲ ಬೇರೆ ಕಾಡುಗಳಿಗೆ ಬಿಟ್ಟು ಬರೋದು, ಇಲ್ಲ ಕ್ರಾಲ್ಗೆ ಹಾಕೋದು, ಯಾವ್ದಾರು ನೋಡ್ಬೇಕು. ಆನೆ ಸಿಕ್ಕಿದ ಮೇಲೇ ಅದನ್ನು ಕಾಡಿಗೆ ಬಿಡಬೇಕಾ ಇಲ್ಲ ಪಳಗಿಸ್ಬೇಕಂತೇಳಿ ನಿರ್ಣಯ ಆಗೋದು. ತುಂಬ ಚಿಕ್ಕ ಆನೆ ಆದರೆ ಕಾಡಿಗೆ ಬಿಡ್ತಾರೆ, ರೀಲೊಕೇಟ್ ಮಾಡ್ತಾರೆ. ಅದೇ ರೀತಿ ತುಂಬ ಚೆನ್ನಾಗಿದ್ರೆ ಪಳಗಿಸುವಂಥ ಕೆಲಸನೂ ಆಗ್ತಾರೆ. ಎಲ್ಲರೂ ಇದ್ದಾರೆ. ಯಾರನ್ನೊಂದು ಮಾತಾಡ್ಸೋಕ್ಕೇನು ಹೋಗಲಿಲ್ಲ. ಈಗ ಕೆಲಸದ ಬರಟೆಯಿಂದ ತುಂಬ ಕಷ್ಟ. ಹಾಗೆ ವಸಂತ ಅವರು ಇದ್ದರು, ಗುಂಡಣ್ಣ, ನಂಜುಂಡ, ಮಹೇಂದ್ರ, ರಾಜು, ಗಣೇಶದ ಬಾಲು, ಮತ್ತು ನಮ್ಮ ಮಂಜು, ಅದೇ ರೀತಿ ರಾಧಾಕೃಷ್ಣ ಅವರೆಲ್ಲ ಬಂದು ತಲುಪಲಿಕ್ಕೆ ಆಯಿತು. ಅದೊಂದು ಶ್ರೀಕಂಠ ಒಂದು ಸ್ವಲ್ಪ ಹಿಂದೆ ಬರ್ತಾಯಿದೆ. ಇನ್ನೆಲ್ಲ ಆನೆಗಳು ಬಂದು ತಲುಪಿದ್ದಾವೆ. ಇನ್ನೇನು ಕಾರ್ಯಾಚರಣೆ ಟ್ರ್ಯಾಕಿಂಗ್ ಟೀಮ್ ಮುಂದೆ ಇದೆ. ಜಾಗಗಳ ಸಿಚುವೇಶನ್ ಕಂಡೀಷನ್ ಎಲ್ಲ ನೋಡಿಕೊಂಡು ಮುಂದಿನ ಹಂತದ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಅದೇ ರೀತಿ ಕ್ಯಾಂಪಿಂದ ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಜಮೀನ್ದಾರು ಬಂದಿದ್ದರು. ಬೇರೆ ಸಿಬ್ಬಂದಿಗಳು, ನಮ್ಮ ಭಾಗದ ಕಿಸ್ತೂರು ಭಾಗದ ಅಂತ ETF ಸಿಬ್ಬಂದಿಗಳು, RRT ತಂಡ ಎಲ್ಲರೂ ಬಂದಿದ್ದಾರೆ. ಹಾಗೆ ಡಾಕ್ಟರ್ ರಮೇಶ್ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಾಚರಣೆ ನಡೀತದೆ. ಈಗ ಆಲ್ರೆಡಿ ಡಾಕ್ಟರ್ ರಮೇಶ್ ಅವರು ಬಂದು ತಲುಪಿದ್ದಾರೆ. ಮತ್ತು ಅವ್ರಿಗೆ ಸಾಥ್ ಕೊಡೋಕ್ಕೆ ಅವರ ಜೊತೆಯಲ್ಲಿ ನಮ್ಮ ದುಬಾರಿಯ DRF ರಂಜನ್ ಅವರು ಸಹ ಬಂದಿದ್ದಾರೆ. ತುಂಬ ಖುಷಿ ಇವರೆಲ್ಲ ಬಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿರೋದು. ಅದೇ ರೀತಿ ಎಲ್ಲರೂ ಸಹಕಾರ ತುಂಬ ಚೆನ್ನಾಗಿದೆ. ಆದಷ್ಟು ಶೀಘ್ರ ಆನೆ ಕಾರ್ಯಾಚರಣೆ ಮಾಡಿ ಮುಗಿಸ್ಲಿ ಅಂತೇಳಿ ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ ಅಚ್ಚುಕಟ್ಟಾಗಿ ಈ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸ್ಲಿದೆ. ನಮ್ಮ ಈ ಭಾಗದ ದೇವರಾದಂಥ ಮುರುಡೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ಹಂತದ ಕ್ಯಾಪ್ಚರಿಂಗ್ ಎಲ್ಲ ಆದಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ, ಇನ್ನೇನು ಹೆಚ್ಚಿನ ಮಾಹಿತಿ ಏನಿಲ್ಲ.